ಯಾವ ಒಬ್ಬ ತಾಯಿನೂ ನನ್ನ ಮಗ ಗಂಗೂಬಾಯಿ ಹಾನಗಲ್ ತರ ನನ್ನ ಮಗಳು ಹಾಡ್ಬೇಕಂತ ಈ ದೇಶದೊಳಗೆ ಬಯಸುವಲ್ರು. ನನ್ನ ಮಗ ಜಾಕೀರ್ ಹುಸೇನ್ ತರ ತಬಲಾ ಬಾರಿಸ್ಬೇಕಂತಿಲ್ಲ. ನನ್ನ ಮಗ ಮುಂದೆ ಪುಟ್ಟರಾಜ್ ಗವಾಯಿಗಳಾಗಿ ಒಂದು ಆಶ್ರಮ ನಡೆಸ್ಬೇಕಂತ ಕನಸು ಕಾಣಂಗಿಲ್ಲ. ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಓ ನಮ್ಮ ಮಗ ಬೋನ್ ಸ್ಪೆಷಲಿಸ್ಟ್, ನಿಮಗೆ ಗೊತ್ತಾ? ಬೋನ್ ಸ್ಪೆಷಲಿಸ್ಟ್ ದೊಡ್ಡದಂತ. ಅವ ಬೋನ್ ಸ್ಪೆಷಲಿಸ್ಟ್ ಆದಂದ್ರೆ ಮಂದಿನೆಲ್ಲ ಕೈಕಾಲು ಮುರ್ಕೊಟ್ಟಂತ ಬೇಡಿಕೆಬೇಕಾಗತ್ತೆ ನೀವು, ಹೌದಲ್ರಿ? ಕಾಮನ್ ಸೆನ್ಸ್ಗೂ ನಾಲೆಡ್ಜ್ಗೂ ಭಾಳ ವ್ಯತ್ಯಾಸ ಐತೆ. ಶಾಲೆ ಕಲಿಸೋದು ನಾಲೆಡ್ಜು, ಜನ ಕಲಿಸೋದು ಕಾಮನ್ ಸೆನ್ಸ್ ರೀ. ಒಂದು ಹಳ್ಳ್ಯಾಗ ಒಬ್ಬ ಡಾಕ್ಟರ್ ಕ್ಯಾಂಪ್ ಮಾಡಿದ್ವಿ, ಲೈನ್ ಸೂರೋಟಿ ಅವ್ರು ಮಾಡ್ತಾರೆ ಕ್ಯಾಂಪ್ ಮಾಡಿದ್ರು. ಎಲ್ಲ ಡಾಕ್ಟರ್ ಪರೀಕ್ಷೆ ಮಾಡಿ ಒಂದು ಕಟ್ಟಿ ಮೇಲೆ ಕೂತಿದ್ರು ಸುಮ್ಮನೆ ಸಂಜೆ ಮುಂದೆ ಮಾತಾಡ್ಕೊಂತ. ಒಬ್ಬ ಕಾಲು ಹೇಳಕೋ ಅಂತ ಬರಕತ್ತಿದ್ದ. ಒಬ್ಬ ಡಾಕ್ಟರ್ ಎದ್ದು ನಿಂತದ್ರಾಗ, ನೋಡಿ ಅದು ಪೋಲಿಯೋ, ನೋ ಡೌಟ್ ದಟ್ ಈಸ್ ಪೋಲಿಯೋ. ಬಾಲ್ಯದಲ್ಲಿ ಅವನಿಗೆ 5 ವರ್ಷದಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, ನೋಡಿ ಅವ್ನು ಹ್ಯಾಕ್ ಕಾಲು ಎಳಿತಿದ್ದಾನೆ. ಪಕ್ಕದಾಗ ಒಬ್ಬ ಬೋನ್ ಸ್ಪೆಷಲಿಸ್ಟ್ ಕೂತಿದ್ದ, ಅವ ಬಿಡ್ತಾನ, ನೋ ಇಟ್ ಈಸ್ ನಾಟ್ ಪೋಲಿಯೋ, ಇಟ್ ಈಸ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್. ಅವನಿಗೆ ಬೆನ್ನು ಹುರಿ ಎಲುಬಿನಲ್ಲಿ ಏನೋ ಸಮಸ್ಯೆ ಇದೆ, ಅದರಿಂದ ಅವನು ಕಾಲು ಎಳಿತಿದ್ದಾನೆ. ಇನ್ನೊಬ್ಬ ಬಗಲಾಗ ಕೂತಿದ್ದ, ನರರೋಗ ತಜ್ಞ, ಅವ ನ್ಯೂರಾಲಜಿಸ್ಟ್, ನೋ ಇಟ್ ಈಸ್ ನಾಟ್ ಬೋನ್ ಪ್ರಾಬ್ಲಮ್, ಇಟ್ ಈಸ್ ಎ ನರ್ವ್ ಸಿಸ್ಟಮ್ ಪ್ರಾಬ್ಲಮ್. ಸೆರಿಬ್ರಲ್ ಅಂತಂದು ಏನಿರುತ್ತೆ ಮೇಲೆ, ಅದರಿಂದ ಹೊರಟಂತ ಒಂದು ವೇನು ಅಲ್ಲಿ ಡಿಸ್ಕನೆಕ್ಟ್ ಆಗಿರೋದ್ರಿಂದ ಅವನು ಕಾಲು ಎಳಿತಿದ್ದಾನೆ. ಬಗಲಾಗ ನಮ್ಮ ಸಿದ್ಲಿಂಗ್ ನಿಂತಿದ್ದ, ನಗ ಕೈತಿ ಬಿಟ್ಟ. ಎದಕ್ಕೆ ನಗ್ತಿ? ಸರ ಅವ ಪೋಲಿಯೋ ಅಲ್ರಿ, ಎಲುಬು ಏನೋ ಆಗಿಲ್ರಿ, ಬೆನ್ನು ಹುರಿನೂ ಏನಾಗಿಲ್ರಿ, ಮತ್ತೆ ಯಾಕೆ ಕಾಲು ಎಳಕತ್ತೇನ? ಚಪ್ಪಲಿ ಉಂಗುಷ್ಟು ಕಿತ್ತೈತ್ರಿ, ಕಾಲು ಎಳ್ಕೊಂತ ಬರಕತ್ತೇನ್ರಿ. ಅದಕ್ಕೆ ನಾಲೆಡ್ಜ್ಗೂ ಕಾಮನ್ ಸೆನ್ಸ್ಗೂ ಭಾಳ ವ್ಯತ್ಯಾಸ ಐತೆ. ಏನಾರ ಸ್ವಲ್ಪ ಆಗಿಬಿಟ್ರೆ ಸಾಕು ಗಾಬರಿ ಆಗಿಬಿಡ್ತಾರೆ. ಅದಕ್ಕೆ ಸ್ಕ್ಯಾನಿಂಗು, ಎಕ್ಸ್ರೇ, ಬ್ಲಡ್ಡು ಇಲ್ರಿ. ಕೈಗೆ ಏನಾರ ಹಲ್ಲು ಕಿತ್ಕೊಂಬರಕ್ಕೆ ಹೋದ್ರೆ ಯೂರಿನ್ ಟೆಸ್ಟ್ ಮಾಡಕತ್ತಾರೆ. ಯಾಕಂದ್ರೆ ಅದ್ರಾಗ ಒಬ್ಬ ಡಾಕ್ಟರ್ ಇರ್ತಾನವ, ಅವ್ನು ಯೂರಿನ್ ಟೆಸ್ಟ್ ಮಾಡಬೇಕು, ಅವ್ನಿಗೆ ಒಂದು ಪೇಷಂಟ್ ಬೇಕೇ ಬೇಕು. ಹಲ್ಲು ಕಿಚ್ಕೊಳಕ್ಕೆ ಇವ ಹೋಗಿರ್ತಾನ, ರಕ್ತ ಮೂತ್ರ ಓಸು ಚೆಕ್ ಮಾಡಿಬಿಡ್ತಾರೆ. ನಮಸ್ಕಾರ ಅಂದ್ರೆ ಎಕ್ಸ್ರೇ ತೆಗಿಯಾಕತ್ಯಾರ, ಸುಮ್ಮನೆ ಬಾಡಿ ಸ್ಕ್ಯಾನು. ಅವ್ ನಮ್ಮ ನರಸಿಂಹ ಶವಾಗ ಹೇಳ್ತಿರ್ತಾನ, ಯಾರ ಬರಲಿ ಎಕ್ಸ್ರೇ ತೆಗಿತಿದ್ದ ಒಬ್ಬ ಡಾಕ್ಟರ್, ಯಾರ ಬರಲಿ ಎಕ್ಸ್ರೇ ಎಲ್ಲ ಅಂಗಿ ಬಿಚ್ಕೊಂಡಿಸ್ಬಿಡ್ತಿದ್ದ. 4 ಮಂದಿ ನಿನಗೆ ಅದಕ್ಕೆ ಎಲ್ಲ ಕಡಿ ಒಬ್ಬ ಇಲ್ರಿ ನನಗೆ ಏನೂ ಆಗಿಲ್ರಿ, ಮತ್ತೆ ಅದಕ್ಕೆ ಅಂಗಿ ಬಿಚ್ಕೊಂಡ್ರಿ ಸರ್, ಲಗ್ನ ಪತ್ರ ಕೊಡಕ್ಕೆ ಬಂದೀನಿ ನಾನು, ನನಗೆ ಅಂಗಿ ಬಿಚ್ಕೊಂಡ್ರಿ ಸರ್. ಕೆಲವು ಪದ್ಧತಿ ಆಗಿಬಿಟ್ಟೈತಿ, ಕೆಲವು ಬಂದ್ಗಳೇ ಎಕ್ಸ್ರೇ. ಅವ ಡಾಕ್ಟರ್ ಮಾತ್ರ ಬರೀ ಹಾಕಿ ರಿಸೆಪ್ಷನ್ ಕುಂತಿರ್ತಾರೆ, ಟಂಗ್ ಟಿಂಗ್ ಟಿಂಗ್ ಮಾಡ್ತಿರ್ತಾಳೆ ಆಕಿ. ನಿಮ್ದೇನು ಪ್ರಾಬ್ಲಮ್? ಏನಿಲ್ಲ ಮೇಡಮ್, ಏನಿಲ್ಲ, ಸುಮ್ಮನೆ ಇಲ್ಲಿ ಬಂದ ಮೇಲೆ ಆಗಂಬಾರ್ದು, ಕೂತ್ಕೊಳ್ಳಿ. ಇಲ್ಲ ಮೇಡಮ್ ನನಗೇನೂ ಪ್ರಾಬ್ಲಮ್ ಇಲ್ಲ, ನೀವಾ ಡಾಕ್ಟರ್ ಹೇಳೋದನ್ನ ಮಾತಾಡಕ್ಕೆ ಬಿಡಂಗಿಲ್ಲ, ಇದಂಗೆ ಬೀಚ್ಕೊಂತ ಬಿಡ್ತಾ ಆತ. ಎಕ್ಸ್ರೇ ತೆಗೆದು ಲಗ್ನ ಪತ್ರ ಕೊಟ್ಟು ಅವ್ರು ಹೋಗ್ಬಿಟ್ಟವು. ಹೌದಾ? ಅದಕ್ಕೆ ಜೀವನದಲ್ಲಿ ನಿಮಗೆ ಜೀವನ ಕಲಿಸುವಷ್ಟು ಪಾಠಗಳನ್ನು ಯಾವ ಶಾಲೆ ಯೂನಿವರ್ಸಿಟಿ ಕಲಿಸಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಸಾಹಿತ್ಯ ಕಾವ್ಯಗಳನ್ನು ಓದಬೇಕು. ಎಷ್ಟು ದೊಡ್ಡವ್ರನ್ನ ಮಾಡ್ತಾವೆ ಮನುಷ್ಯರ. ಪುಟ್ಟರಾಜ್ ಗವಾಯಿಗಳಾತು, ಪಂಚಾಕ್ಷರ ಗವಾಯಿಗಳು, ನಮ್ಮ ಭಾಗತಕ್ಕಂಥ ಹಾನಗಲ್ ಕುಮಾರಸ್ವಾಮಿಗಳಾತು, ಏನು PhD ಮಾಡಿದವರು ಅವರೆಲ್ಲ. ಜನಸೇವೆಯನ್ನೇ ತಮ್ಮ ಗುರಿಯನ್ನಾಗಿಸಿಕೊಂಡು ಹೊರಟವರು. ಹೌದ್ರ? ಇವತ್ತು ಎಷ್ಟು ದೊಡ್ಡ ಸಿದ್ಧಗಂಗಾ ಸ್ವಾಮಿಗಳು, ನಮ್ಮ ಪುಟ್ಟರಾಜ್ ಗವಾಯಿಗಳು ಎಂತೆಂಥ ಅದ್ಭುತವಾದಂಥ ಚೇತನಗಳು, ನಮ್ಮ ಮಧ್ಯೆ ನಡೆದಾಡುವಂಥ ದೇವರುಗಳವು. ನಿಜವಾಗ್ಲು ನಾವು ಪುಣ್ಯವಂತರು. ಅವ್ರ ಜೊತೆಗೆ ನಾವು ಇದ್ದೀವಲ್ಲ, ಅವ್ರ ವೇದಿಕೆ ಮೇಲೆ ನಾವು ಕಾರ್ಯಕ್ರಮ ಕೊಡ್ತೀವಲ್ಲ ಅಂತ. ಎಷ್ಟು ಜನ ಆಂಧ್ರನ ಸಂಗೀತಗಾರನಾಗಿ ಮಾಡಿದ್ರು. ನಾನು ಈ ಗುರುಗಳ ಕೈಯ ಕಲ್ತೋನೆ, ತಬಲಾ ಕೊಳಲು ಬಾರಿಸ್ತಿದ್ದೆ ನಾನು. ಈಗ ಬಿಟ್ಟಿನಿ, ಭಾಷಣಕ್ಕೆ ನಿಂತು ಬಿಟ್ಟನಲ್ಲ, ಹೋಗ್ಬಿಟ್ಟು ಊದೋದು ಬಾರಿಸೋದು ಹೋತು, ಒದರೋದು ಶುರುವಾಗೈತಿ.